ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ರಾಮ ಮಂದಿರದ ಬಳಿ ಹೈಡ್ರಾಮಾ ಆಗಿದೆ. ರಾಮ ಮಂದಿರ ಆವರಣದಲ್ಲಿ ಯುವಕನಿಂದ ನಮಾಜ್ಗೆ ಪ್ರಯತ್ನ ಪಟ್ಟಿದ್ದಾನೆ. ನಮಾಜ್ ಮಾಡಲು ಬಂದ ಯುವಕನಿಗೆ ಯುವಕನನ್ನ ತಡೆದಿದ್ದಾರೆ ಭದ್ರತಾ ಸಿಬ್ಬಂದಿ. ತಡಿತಾ ಇದ್ದಂತೆ ಘೋಷಣೆಯನ್ನ ಕೂಗಿದ್ದಾನೆ ಆ ಅನಾಮಿಕ ಯುವಕ. ಆ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ವಿಚಾರಣೆ ಮಾಡ್ತಾ ಇದ್ದಾರೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಭವ್ಯವಾದ ಮಂದಿರದ ಬಳಿ ನಮಾಜ್ ಮಾಡಲು ಬಂದಂತ ಯುವಕನನ್ನ ಭದ್ರತಾ ಸಿಬ್ಬಂದಿ ತಡೆದಿದ್ದಾರೆ ಮತ್ತೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಆತನನ್ನ ತಡಿತಾ ಇದ್ದಂತೆ ಅಲ್ಲಿ ಘೋಷಣೆಯನ್ನ ಕೂಗೋದಕ್ಕೆ ಆತ ಮುಂದಾಗ್ತಾನೆ. ಅಯೋಧ್ಯೆಯ ಪ್ರಭು ರಾಮಚಂದ್ರರ ಮಂದಿರ, ಬಾಲರಾಮನ ಮಂದಿರದ ಪಕ್ಕದಲ್ಲೇ ಆತ ನಮಾಜ್ ಮಾಡೋದಕ್ಕೆ ಹೊರಡ್ತಾನೆ. ಆಗ ಅಲ್ಲಿದ್ದಂಥ ಸಿಬ್ಬಂದಿ ಆತನನ್ನು ತಡೆದು ಆತನನ್ನು ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಯಾರು ಆತ, ಅಲ್ಲಿಗೆ ಯಾಕೆ ಬಂದು ನಮಾಜ್ ಮಾಡೋದಕ್ಕೆ ಹೊರಟ, ಆತನ ಉದ್ದೇಶ ಏನು ಮಾಡೋದಕ್ಕೆ ಹೊರಟಿದ್ದ, ಇದೆಲ್ಲವೂ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ಬಳಿ ಹೈಡ್ರಾಮಾ ಆಗಿರೋದು. ಕಾಶ್ಮೀರ ಮೂಲದ ಯುವಕನಿಂದ ನಮಾಜ್ಗೆ ಪ್ರಯತ್ನ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೊಲೀಸ್ ತನಿಖೆ ವೇಳೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿದಂಗೆ ಆತ ಕಾಶ್ಮೀರ ಮೂಲದ ಯುವಕ ಅನ್ನೋದು ತಿಳಿದು ಬಂದಿದೆ. ಯುವಕನನ್ನ ತೀವ್ರ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಯುವಕ ಯಾರು, ಯಾವಾಗ ಬಂದಿದ್ದ ಅಂತೇಳಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಭದ್ರತಾ ಲೋಪ ಏನಾದರೂ ಆಯ್ತಾ, ಇದು ಈಗ ಗೊತ್ತಾಗಬೇಕಾಗಿರೋದು. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಹಿಂದೂ ಜನಜಾಗೃತಿ ಸಂಘಟನೆಯ ಮುಖಂಡರಾಗಿರುವ ಮೋಹನ್ ಗೌಡ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಗೌಡ್ರೆ ನಮಸ್ಕಾರ. ಇದು ಯಾವ ರೀತಿ ಮನಸ್ಥಿತಿ, ಇದು ಯಾಕೆ ಆತ ಬಂದಿರಬಹುದು, ಏನು ಕುಹಕ ಆಡ್ತಿರೋದ, ಏನಿದು ಮೋಹನ್ ಗೌಡ್ರೆ? ಖಂಡಿತವಾಗಿ ಇದು ಏನಂತ ಹೇಳಿದ್ರೆ ಒಂದು ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಇದು ಗಮನಕ್ಕೆ ಬರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಈಗ ಇವನು ಕಾಶ್ಮೀರ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಇದು ಏನಂತ ಹೇಳಿದ್ರೆ ದೆಹಲಿಯಲ್ಲಿ ಇತ್ತೀಚೆಗೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಕಾಶ್ಮೀರಿ ಮೂಲದ ಭಯೋತ್ಪಾದಕರು ಬಂಧನ ಆಗಿದ್ರು. ರಾಷ್ಟ್ರೀಯ ತನಿಖಾ ದಳ, ದೆಹಲಿ ಪೊಲೀಸರು ಈ ತನಿಖೆಯನ್ನು ಮಾಡಬೇಕಾದ್ರೆ ಕಾಶ್ಮೀರಿ ಮೂಲದ ಈ ಭಯೋತ್ಪಾದಕರು ಹಿಂದೂಗಳ ಪ್ರಮುಖ ದೇವಸ್ಥಾನಗಳು, ವಿಶೇಷವಾಗಿ ಅಯೋಧ್ಯೆಯನ್ನ ಟಾರ್ಗೆಟ್ ಮಾಡಿದ್ರು. ಅವರ ಹಿಟ್ ಲಿಸ್ಟ್ ಅಲ್ಲಿ ಅಯೋಧ್ಯೆ ಇತ್ತು ಅಂತ ಹೇಳಿ ಅವರು ಸ್ಪಷ್ಟವಾಗಿ NIA ಮತ್ತು ದೆಹಲಿ ಪೊಲೀಸರ ತನಿಖೆಯಲ್ಲಿ ಗಮನಕ್ಕೆ ಬಂದಿದೆ. ಹೀಗಿರುವಾಗ ಇವತ್ತು ಈ ಒಂದು ಅಯೋಧ್ಯೆ ರಾಮ ಮಂದಿರದ ಈ ಭದ್ರತಾ ಇದನ್ನ ಭೇದಿಸಿ ಒಳಗೆ ಹೋಗಿ ನಮಾಜ್ ಮಾಡಿರುವಂತದ್ದು, ಅಥವಾ ಅಲ್ಲಿ ಒಬ್ಬ ಕಾಶ್ಮೀರಿ ಮೂಲದ ಈ ಒಂದು ಭಯೋತ್ಪಾದಕ ಸಿಕ್ಕಿರುವಂತದ್ದು ಏನಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಲಷ್ಕರ್ ತೈಬಾ ಅಥವಾ ಈ ಒಂದು ಇಸ್ಲಾಮಿಕ್ ಭಯೋತ್ಪಾದಕರು ಯಾವ ರೀತಿಯಾಗಿ ದೇಶದ ಒಳಗಡೆ ಒಂದು ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಇದನ್ನ ಮಾಡ್ತಾ ಇದ್ರೆ ಗಮನಕ್ಕೆ ಬರುತ್ತೆ. ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಅಯೋಧ್ಯೆಯ ರಾಮ ಮಂದಿರವನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ರು ಅಂತ ಹೇಳಿದ್ರೆ ಪ್ರತಿ ಡಿಸೆಂಬರ್ 6ನೇ ತಾರೀಕಿಗೆ ನಾವು ಇದನ್ನ ಮಾಡ್ತೇವೆ, ಪುನಃ ಅಲ್ಲಿ ಬಾಬ್ರಿ ಮಸೀದಿಯನ್ನ ಕಟ್ತೇವೆ. ಅದೇ ರೀತಿಯಲ್ಲಿ ಬಹಳಷ್ಟು ಇಮೇಲ್ಸ್, ಕರೆಗಳು, ಬೇರೆ ಬೇರೆ ಬೆದರಿಕೆಗಳು, ನಾವು ರಾಮ ಮಂದಿರವನ್ನ ಉಡಾಯಿಸ್ತೇವೆ, ನಾವು ಅದನ್ನ ಮುಗಿಸ್ತೇವೆ, ಹೀಗೆ ಒಂದ್ ರೀತಿಯಲ್ಲಿ ಅನೇಕ ಬೆದರಿಕೆಗಳು ಆಗಾಗ ಇಸ್ಲಾಮಿಕ್ ಮೂಲಭೂತವಾದಿ ಸಂಘಟನೆಗಳಿಂದ ಬರ್ತಾ ಇದೆ. ಆದರೆ ಇವತ್ತು ದುರಂತ ಅಂತ ಹೇಳಿದ್ರೆ ಇವತ್ತು ಆ ವ್ಯಕ್ತಿ ಇಲ್ಲಿ ಸಿಕ್ಕಿರುವಂತದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಇದು ಏನಂತ ಹೇಳಿದ್ರೆ ದೇಶದ ಭದ್ರತೆ, ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಸುರಕ್ಷತೆ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಇದೆ. ಯಾಕೆಂತ ಹೇಳಿದ್ರೆ ಈ ಒಂದು ದೇವಸ್ಥಾನ ಕೋಟ್ಯಾಂತರ 120 ಕೋಟಿ ಹಿಂದೂಗಳ ಒಂದು ಧರ್ಮ ಶ್ರದ್ಧೆಯನ್ನ ಪುನರ್ ನಿರ್ಮಾಣ ಮಾಡಿ ಇಡೀ ದೇಶದಲ್ಲಿ ಹಿಂದುತ್ವದ ವಾತಾವರಣವನ್ನ ಇಡೀ ದೇಶದಲ್ಲಿ ಒಂದು ಹಿಂದೂಮಯವಾಗ್ಲಿಕ್ಕಾಗಿ, ಇಡೀ ದೇಶದಲ್ಲಿ ಹಿಂದೂಗಳ ಸ್ವಾಭಿಮಾನವನ್ನ ಬಡಿದೆಬ್ಬಿಸ್ಲಿಕ್ಕಾಗಿ ಇದು ಒಂದೇ ಮಂದಿರ ಏನಾಗಿತ್ತು ಅಂತ ಹೇಳಿದ್ರೆ ಭಾರತದಲ್ಲಿ ಒಂದು ಇವತ್ತು ನಾವು ಏನು ದೇಶದಲ್ಲಿ ಹಿಂದೂಗಳ ಒಂದು ಜಾಗೃತಿ ವಿಜಯೋತ್ಸವವನ್ನು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ರಾಮ ಮಂದಿರ. ಹಾಗಾಗಿ ಈ ರಾಮ ಮಂದಿರವನ್ನ ಟಾರ್ಗೆಟ್ ಮಾಡಿ ರಾಮ ಮಂದಿರವನ್ನು ಮುಗಿಸಿ ಹಿಂದೂಗಳ ಒಂದು ಬಹುದೊಡ್ಡವಾಗಿರುತ್ತೆ. ಈಗ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋರಾಟದ ಮೂಲಕ ಅತ್ಯಂತ ವಿಜಯೋಚಿತವಾಗಿ ನಾವು ಈ ರಾಮ ಮಂದಿರವನ್ನ ಭವ್ಯವಾಗಿ ನಿರ್ಮಾಣವನ್ನ ಮಾಡಿ ಇಡೀ ವಿಶ್ವದಲ್ಲಿ ಹಿಂದೂ ಒಬ್ಬ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದು ಈ ಭವ್ಯ ರಾಮ ಮಂದಿರ. ಹಾಗಾಗಿ ಈ ರಾಮ ಮಂದಿರ ಭಯೋತ್ಪಾದಕರ ಟಾರ್ಗೆಟ್ ಕಳೆದ ಅನೇಕ ವರ್ಷಗಳಿಂದ ಗುರಿಯಾಗಿದೆ. ಆಗಾಗ ಈ ರೀತಿ ಬೆದರಿಕೆಗಳು, ಬೇರೆ ಬೇರೆ ಮಾಡ್ಯೂಲ್ಗಳು, ಇಸ್ಲಾಮಿಕ್ ಟೆರರಿಸ್ಟ್ ಮಾಡೆಲ್ಗಳನ್ನ NIA ಮತ್ತು ದೆಹಲಿ ಪೊಲೀಸರು, ಬೇರೆ ATSನವರು ಅಥವಾ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಇದನ್ನ ಎಕ್ಸ್ಪೋಸ್ ಮಾಡಿದಾಗ ಅದರಲ್ಲಿ ಇದೇ ಗಮನಕ್ಕೆ ಬರ್ತಾ ಇದೆ. ಇವರು ಪ್ಲಾನಿಂಗ್ ಏನಂತ ಹೇಳಿದ್ರೆ
ಆ, ಅಯೋಧ್ಯ ರಾಮ ಮಂದಿರದ ಒಂದು ಇವರ ಒಂದು ಪ್ಲಾನಿಂಗ್ ಆಗಿತ್ತು, ಅದು ಒಂದು ಗುರಿ ಆಗಿತ್ತು. ಹಾಗಾಗಿ ಈ ರಾಮ ಮಂದಿರದ ಉಡಾಯಿಸುವಂತ ಒಂದು ಕುಚುದ್ಯ ಮನಸ್ಥಿತಿ ಇವತ್ತು ಇಸ್ಲಾಮಿಕ್ ಮೂಲಭೂತವಾದಿ ಸಂಘಟನೆಗಳಲ್ಲಿ ಇರೋದ್ರಿಂದ, ಹಾಗಾಗಿ ಇವತ್ತು ದೇಶದ ಭದ್ರತೆ, ಹಿಂದೂಗಳ ಶ್ರದ್ಧಾ ದೃಷ್ಟಿಯಿಂದ ಇದು ಒಂದು ಅತ್ಯಂತ ಅಪಾಯಕಾರಿ, ಒಂದು ಆಘಾತಕಾರಿ ಒಂದು ಈ ಕೃತ್ಯ ಇದೆ. ಇದ್ರ ಬಗ್ಗೆ ಅತ್ಯಂತ ಗಂಭೀರವಾಗಿ ನಮ್ಗೆ ಅನಿಸುತ್ತೆ ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಕೇಂದ್ರ ಗೃಹ ಇಲಾಖೆ ಮತ್ತು NIA ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಯಾಕಂತ ಹೇಳಿದ್ರೆ ಹಿಂದೂಗಳ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುವಂಥದ್ದು ಅನೇಕ ವರ್ಷಗಳಿಂದ ಇಸ್ಲಾಮಿಕ್ ಮೂಲಭೂತವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಆ ಪ್ರಯತ್ನವನ್ನ ವಿಫಲ ಮಾಡಿದ್ದಾರೆ. ಇದು ಏನಂತ ಹೇಳಿದ್ರೆ ಇದರ ಹಿಂದೆ ಯಾರಿದ್ದಾರೆ, ಇದಕ್ಕೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ, ಇವರಿಗೆ ಆರ್ಥಿಕ ಶಕ್ತಿ ಯಾರಿದ್ದಾರೆ, ಇದೆಲ್ಲವನ್ನ ಇವತ್ತು ಇದು ಮಾಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ PFI ಅನ್ನ ಬ್ಯಾನ್ ಮಾಡಿದ ನಂತರ PFI ಅಡಿಯಲ್ಲಿ ಕೆಲಸ ಮಾಡುವ ಏನು ಈ ಸೆಮಿ ಸ್ಲೀಪರ್ ಸೆಲ್ಸ್ಗಳು ಅಥವಾ ಅವರ ಆಕ್ಟಿವಿಸ್ಟ್ಗಳು ಅದು ಬ್ಯಾನ್ ಆಗಿಲ್ಲ. ಇವತ್ತಿಗೂ ಸಹ ಕಣ್ಣೂರಲ್ಲಿ ರೇಡ್ ಮಾಡಿದಾಗ ಏನು ಅಪಾಯಕಾರಿ ವೆಪನ್ಸ್ಗಳು ಸಹ ಇವತ್ತು ಸಿಗ್ತಾ ಇದೆ. ಅವ್ರು ಬೇರೆ ಬೇರೆ ಸಂಘಟನೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಆ ಇಸ್ಲಾಮಿಕ್ ಮೂಲಭೂತವಾದಿ ಮಾನಸಿಕತೆ ಇರುವಂತ ಭಯೋತ್ಪಾದಕರು ಅಲ್ಲಲ್ಲಿ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸ್ಫೋಟಗಳಲ್ಲಿ, ಬೇರೆ ಬೇರೆ ಭಯೋತ್ಪಾದನೆ ಕೃತ್ಯಗಳಲ್ಲಿ ಅವರೆಲ್ಲರೂ ಸಹ ಇವತ್ತು ಭಾಗಿಯಾಗಿರುವುದಕ್ಕೆ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಇದು ಒಂದು ಬಹಳ ಅತ್ಯಂತ ಗಂಭೀರವಾಗಿ ನಮ್ಮ ದೇಶದಲ್ಲಿ ಸ್ಲೀಪರ್ ಸೆಲ್ ರೂಪದಲ್ಲಿ ಇವತ್ತಿಗೂ ಸಹ ಇಂಥ ಮೂಲಭೂತವಾದಿಗಳು ಕೆಲಸ ಮಾಡ್ತಾ ಇರುವಂತದ್ದು ಅತ್ಯಂತ ಗಂಭೀರವಾದ ವಿಚಾರ ಇದೆ. ಇದ್ರ ಬಗ್ಗೆ ಸಾಕಷ್ಟು ಇನ್ನು ರೀತಿಯಲ್ಲಿ ಸರ್ಕಾರ, ಅಧಿಕಾರಿಗಳು ಮತ್ತು ತನಿಖಾ ಸಂಸ್ಥೆಗಳು ಕೆಲಸ ಮಾಡಬೇಕಾಗಿದೆ ಇದಕ್ಕೆ. ಓಕೆ ಮೋಹನ್ ಗೌಡ್ರೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ರಾಮ ಮಂದಿರದ ಬಳಿ ಹೈಡ್ರಾಮಾ ಆಗಿದೆ. ರಾಮ ಮಂದಿರ ಆವರಣದಲ್ಲಿ ಯುವಕನಿಂದ ನಮಾಜ್ಗೆ ಪ್ರಯತ್ನ ಪಟ್ಟಿದ್ದಾನೆ. ನಮಾಜ್ ಮಾಡಲು ಬಂದ ಯುವಕನಿಗೆ ಯುವಕನನ್ನ ತಡೆದಿದ್ದಾರೆ ಭದ್ರತಾ ಸಿಬ್ಬಂದಿ. ತಡಿತಾ ಇದ್ದಂತೆ ಘೋಷಣೆಯನ್ನ ಕೂಗಿದ್ದಾನೆ ಆ ಅನಾಮಿಕ ಯುವಕ. ಆ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ವಿಚಾರಣೆ ಮಾಡ್ತಾ ಇದ್ದಾರೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಭವ್ಯವಾದ ಮಂದಿರದ ಬಳಿ ನಮಾಜ್ ಮಾಡಲು ಬಂದಂತ ಯುವಕನನ್ನ ಭದ್ರತಾ ಸಿಬ್ಬಂದಿ ತಡೆದಿದ್ದಾರೆ ಮತ್ತೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಆತನನ್ನ ತಡಿತಾ ಇದ್ದಂತೆ ಅಲ್ಲಿ ಘೋಷಣೆಯನ್ನ ಕೂಗೋದಕ್ಕೆ ಆತ ಮುಂದಾಗ್ತಾನೆ. ಅಯೋಧ್ಯೆಯ ಪ್ರಭು ರಾಮಚಂದ್ರರ ಮಂದಿರ, ಬಾಲರಾಮನ ಮಂದಿರದ ಪಕ್ಕದಲ್ಲೇ ಆತ ನಮಾಜ್ ಮಾಡೋದಕ್ಕೆ ಹೊರಡ್ತಾನೆ. ಆಗ ಅಲ್ಲಿದ್ದಂಥ ಸಿಬ್ಬಂದಿ ಆತನನ್ನು ತಡೆದು ಆತನನ್ನು ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಯಾರು ಆತ, ಅಲ್ಲಿಗೆ ಯಾಕೆ ಬಂದು ನಮಾಜ್ ಮಾಡೋದಕ್ಕೆ ಹೊರಟ, ಆತನ ಉದ್ದೇಶ ಏನು ಮಾಡೋದಕ್ಕೆ ಹೊರಟಿದ್ದ, ಇದೆಲ್ಲವೂ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ಬಳಿ ಹೈಡ್ರಾಮಾ ಆಗಿರೋದು. ಕಾಶ್ಮೀರ ಮೂಲದ ಯುವಕನಿಂದ ನಮಾಜ್ಗೆ ಪ್ರಯತ್ನ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೊಲೀಸ್ ತನಿಖೆ ವೇಳೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿದಂಗೆ ಆತ ಕಾಶ್ಮೀರ ಮೂಲದ ಯುವಕ ಅನ್ನೋದು ತಿಳಿದು ಬಂದಿದೆ. ಯುವಕನನ್ನು ತೀವ್ರ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಯುವಕ ಯಾರು, ಯಾವಾಗ ಬಂದಿದ್ದ ಅಂತೇಳಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಭದ್ರತಾ ಲೋಪ ಏನಾದರೂ ಆಯ್ತಾ, ಇದು